ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆ ಶಾಸಕ ಜಿಟಿ ದೇವೇಗೌಡ ಪ್ರತಿನಿಧಿಸುವ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೀದಿಗೆ ಬಿದ್ದ ಕೂಲಿ ಕಾರ್ಮಿಕ ಮಹಿಳೆಯರು. ಇದು ಚಾಮುಂಡಿ ಸಿಲ್ಕ್ ಯೂನಿಟ್ ಘಟಕದ ಮೈಸೂರು ಸಿಟಿ ಸಿಲ್ಕ್ ಕಂಪನಿಯ ಕರ್ಮಕಾಂಡ. ಹಲವು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಮಹಿಳೆಯರನ್ನ ಏಕಾಏಕಿ ಕೆಲಸದಿಂದ ತೆಗೆದುಹಾಕಲಾಗಿದೆ. ಕಳೆದ 16 ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಮಹಿಳಾ ಕಾರ್ಮಿಕರನ್ನ ಏಕಾಏಕಿ ತೆಗೆದುಹಾಕಲಾಗಿದೆ. ಕೆಲಸ ಬೇಕು, ಸೆಟಲ್ಮೆಂಟ್ ಬೇಡ, ಕೆಲಸ ಬೇಕು, ಸೆಟಲ್ಮೆಂಟ್ ಬೇಡ ಎಂದು ಮಹಿಳೆ ಕಾರ್ಮಿಕರು ಘೋಷಣೆ ಕೂಗುತ್ತಿದ್ದಾರೆ. ಕೆಲಸ ಕೊಡಿ ಎಂದು ಅಂಗಲಾಚಿ ಬೇಡಿದ ಮಹಿಳಾ ಕಾರ್ಮಿಕರು ಪ್ರತಿದಿನ 10 ರಿಂದ 12 ಗಂಟೆಗಳ ಕಾಲ ಕಂಪನಿ ದುಡಿಸಿಕೊಳ್ಳುತ್ತಿದ್ದರು. ಇಂದು ಯಾವುದೇ ನೋಟಿಸ್ ನೀಡದೆ ಸೆಟಲ್ಮೆಂಟ್ಗೆ ಕರೆದು ಏಕಾಏಕಿ ಕೆಲಸದಿಂದ ತೆಗೆದುಹಾಕಲಾಗುತ್ತಿದೆ. ದುಡಿಯುವ ಕೈಗಳಿಗೆ ಮೈಸೂರು ಸಿಟಿ ಸಿಲ್ಕ್ ಕಂಪನಿ ಚಂಬು ನೀಡುತ್ತಿದ್ದು, ಪ್ರೊಡಕ್ಷನ್ ಮ್ಯಾನೇಜರ್ ಕಾರ್ಮಿಕರಿಗೆ ಬೆದರಿಕೆ ಹಾಕಲಾಗುತ್ತಿದೆ. ಕಾರ್ಮಿಕರನ್ನ ತೆಗೆಯುವ ಮುನ್ನ 3 ತಿಂಗಳು ಮುಂಚಿತವಾಗಿ ನೋಟಿಸ್ ನೀಡಬೇಕೆಂಬ ನಿಯಮವನ್ನು ಕಂಪನಿ ಗಾಳಿಗೆ ತೂರಿದೆ. ಕೆಲಸವನ್ನ ನಂಬಿಕೊಂಡಿದ್ದ ಎಷ್ಟೋ ಜನ ಮಹಿಳಾ ಕಾರ್ಮಿಕರು ಇದನ್ನ ನಂಬಿಕೊಂಡಿದ್ದಾರೆ. ಈ ಕೆಲಸದಿಂದಲೇ ಮನೆಯ ಪರಿಪೂರ್ಣ ಜವಾಬ್ದಾರಿ ವಹಿಸಿಕೊಂಡಿದ್ದರು. ಆದರೆ ಈಗ ನಮ್ಮನ್ನ ಏಕಾಏಕಿ ಕೆಲಸದಿಂದ ತೆಗೆಯುತ್ತಿರುವುದಾದರೂ ಏಕೆ? ಕಂಪನಿಯ ಕಾಯಂ ನೌಕರರ ಕೆಲಸವನ್ನ ಕೂಡ ನಾವೇ ಮಾಡುತ್ತಿದ್ದೆವು. ನಮ್ಮಲ್ಲಿ ಯೂನಿಯನ್ ಮಾಡಿದ್ದೇ ಇದಕ್ಕೆ ಕಾರಣ ಎಂಬ ಪ್ರಶ್ನೆ ನಮ್ಮನ್ನ ಕಾಡುತ್ತಿದೆ ಎಂದು ಆಕ್ರೋಶಭರಿತರಾದರು. ಇದಲ್ಲದೆ ರಾತ್ರಿಯಾಗಲು ಎನ್ನದೆ 4 ದಿನದಿಂದ ಪ್ರತಿಭಟಿಸುತ್ತಿದ್ದೇವೆ. ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ. ಮಹಿಳಾ ಕಾರ್ಮಿಕರನ್ನ ಕಂಪನಿಯ ವೈಯಕ್ತಿಕ ಕೆಲಸಗಳಿಗೂ ಬಳಸಿಕೊಂಡಿದ್ದು, ಕಾರ್ಮಿಕ ಮಂತ್ರಿಗಳೇ ಇತ್ತ ಗಮನ ಹರಿಸುವಂತೆ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ ಫೋನ್ ತಗೊಳ್ಳಿ ಸರ್. ಒಂದು ಪಾಯಿಂಟ್ಸ್ ಸಿಟಿ ಸಿಲ್ಕ್ ಕಂಪನಿ ಮುಚ್ಚಿದ್ರು, ಚಾಮುಂಡಿ ಟೆಕ್ಸ್ಟೈಲ್ ಕೆಲಸ ಕೊಡಬೇಕು ನಮ್ಮ ಡಿಮ್ಯಾಂಡ್. ಯಾಕಂದರೆ ಅದು ಅದ್ರ ಮದರ್ ಯೂನಿಟ್ ಅದಕ್ಕೆ ಮಾಡಿ ಅದನ್ನು ಸ್ವಲ್ಪ ಹೈಲೈಟ್ ಮಾಡಿ. ಕೆಲಸ ಕೊಡ್ಸಿ ಸರ್, ನಮಗೆ ಕೆಲಸ ಬೇಕು, ನಮಗೆ ಸೆಟ್ಲ್ಮೆಂಟ್ ಬೇಡ. ಕೆಲಸ ಬೇಕು, ಸೆಟ್ಲ್ಮೆಂಟ್ ಬೇಡ, ಕೆಲಸ ಬೇಕು. ಆರ್ತಿ PV ಅಂತೇಳಿ ಚಾಮುಂಡಿ ಸಿಲ್ಕ್ ಯೂನಿಟ್ ಆದ ಮೈಸೂರು ಸಿಟಿ ಸಿಲ್ಕ್ ಕಂಪನಿ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. 16 ವರ್ಷದಿಂದ ಸತತವಾಗಿ ಇಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ನಾವು ಸ್ಟ್ಯಾಂಡಿಂಗ್ ವರ್ಕೇ ಕೆಲಸ ಮಾಡ್ತಾ ಇದ್ದೀವಿ. 8 ಅವರ್ ಆಗಲಿ 12 ಅವರ್ ಆಗಲಿ ನಾವು ಸ್ಟ್ಯಾಂಡಿಂಗ್ ವರ್ಕೇ ಕೆಲಸ ಮಾಡ್ತಾ ಇದ್ದೀವಿ. ಸಾಟರ್ಡೆ ನಾವು ಮಾಮೂಲಿ ಕೆಲಸಕ್ಕೆ ಬರೋ ಥರ ಬಂದ್ವಿ. 8:30 to 5 o'clock ತನಕ ನಾವು ಕೆಲಸ ಮಾಡಿದ್ವಿ. ಆಮೇಲೆ ಮನೆಗೆ ಹೋದಾಗ ನಮಗೆ ಸೆಟ್ಲ್ಮೆಂಟ್ ಅಂತೇಳಿ 6 o'clock ಸೆಟ್ಲ್ಮೆಂಟ್ ಹಾಕ್ಬಿಟ್ಟಿದ್ರು. ನಮಗೆ ಸೆಟ್ಲ್ಮೆಂಟ್ ಹಾಕ್ಬಿಟ್ಟಿದ್ದಾರಲ್ಲ ಅಂತೇಳಿ ಗಾಬರಿ ಆಯಿತು. ಒಬ್ರಿಗೊಬ್ರು ಸ್ನೇಹಿತರೆಲ್ಲ ನಾವು ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡ್ಕೊಂಡ್ವಿ. ಆ ಫೋನ್ ಮಾಡ್ಕೊಂಡಾಗ ಗೊತ್ತಾಯಿತು ಇದು ನಮಗೆ ಸೆಟ್ಲ್ಮೆಂಟ್ ಹಾಕಿದ್ದಾರೆ, ಏನೋ ಮೋಸ ನಡೀತಿದೆ ಕಂಪ್ನಿಲಿ ಅಂತೇಳಿ ನಾವೇನು ಮಾಡಿದ್ವಿ, ತಕ್ಷಣ ಹೊರಟು ಬಂದ್ವಿ. ಮನೆಯಿಂದ ಹೊರಟು ಬಂದು ನೋಡಿದಾಗ ಕಂಪನಿ ಒಳಗೆ 4-5 ಜನ ಮಿಷಿನ್ನ ಬಿಚ್ತಾ ಇದ್ರು. ಆ ಬಿಚ್ತಾ ಇರೋದನ್ನ ನೋಡಿದ್ವಿ ನಾವು. 2 ಫ್ರೆಂಡ್ಸ್ಗಳು ನೋಡಿದ್ಮೇಲೆ, ನಾನು ಬಂದಮೇಲೆ ನೋಡಿದ್ಮೇಲೆ ಅಲ್ಲಿ 2-3 ಜನ ಕಳ್ಳು ಬೆಕ್ಕುಗಳ ಥರ ಇಣಕಿ ನೋಡಿದ್ರು. ಆ ಇಣಕಿ ನೋಡಿದಾಗ ಅವ್ರು ಏನು ಮಾಡಿದ್ರು ಅಂದರೆ ಹಿಂದೆ ಬಾಗಿಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಎಸ್ಕೇಪ್ ಆದಮೇಲೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಒಳಗಡೆ ಬಂದ್ಬಿಟ್ಟು ನಮ್ಗೆ ಹೇಳಿದರು, ನೀವು ಯಾವ ಥರ ಗೇಟ್ ಒಳಗಡೆ ಬಂದ್ರಿ, ಯಾರು ಅಂದ್ಕೊಂಡು ಹೇಳಿ ಗೇಟಿಂದ ಹೊರಗಡೆ ಸೌಂಡ್ ಮಾಡ್ಕೊಂಡು ಬಂದರು. ಅದಕ್ಕೆ ನಾವು ಹೇಳಿದ್ವಿ, ನಾವು ಇಲ್ಲಿ ಕೆಲಸ ಮಾಡೋ ವರ್ಕರ್ಸು ಅಂತಂದ್ವಿ. ಯಾರು ಅನುಮತಿ ತೊಗೊಂಡು ಗೇಟ್ ಒಳಗೆ ಹೋಗಿದ್ದೀರಾ ಅಂದರು. ಇನ್ನು ಗೇಟ್ ಬಾಗಿಲು ಓಪನ್ ಆಗಿತ್ತು, ನಾವು ಹೋಗಿದ್ದೀವಿ, ಇದು ನಾವು ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಅಂತ ಹೇಳಿದ್ವಿ. ತುಂಬಿದೆ. ಯಾವುದೇ ಕಂಪನಿಗೂ ಸಹ ನಾವು ಹೋಗಿ ಇಲ್ಲೇ ಸ್ಟಾರ್ಟಿಂಗನೇ ಕೆಲಸ ಮಾಡ್ತಿರೋದು ಸರ್. ಇದು ಕಂಪ್ನಿ ಚೆನ್ನಾಗೇ ನಡೀತಿತ್ತು, ಸ್ಟಾರ್ಟಿಂಗಿಂದನೂ ನಡೀತಿತ್ತು. ಈಗ 8 ವರ್ಷದಿಂದ ಸರ್, ಈಗ ಚಾಮುಂಡಿ ಟೆಕ್ಸ್ಟೈಲ್ಸಿಂದ ಒಬ್ಬರು ಎಂಪ್ಲಾಯ್ ಸ್ಟಾಫ್ ಆದರು. ಆ ಸ್ಟಾಫ್ನ ತೆಗೆದು ನಮ್ಮ ಈ ಯೂನಿಟಿಗೆ ಹಾಕಿದ್ರು. ಅವರು ತುಂಬ ಒಂದು ವರ್ಷ ಎಲ್ಲ ಚೆನ್ನಾಗೇ ನಡೀತಿತ್ತು ಕಂಪ್ನಿ. ಅವ್ರು ಬಂದಮೇಲೆ ತುಂಬ ನಮ್ಮನ್ನ ಅಸಹ್ಯವಾಗಿ ಮಾತಾಡ್ಸೋದು, ಅಸಹ್ಯವಾಗಿ ಕೆಟ್ಟದಾಗಿ ನಡೆಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಿದ್ರು. ಬೈದಲ್ಲಿ ನಮಗೆ ಕೆಲಸನೇ ಆಧಾರ ಇರೋದ್ರಿಂದ ನಮಗೆ ಕೆಲಸಕ್ಕೆ ಎದುರ್ಕೊಂಡು ಎಲ್ಲಪ್ಪ ತೆಗೆದುಬಿಡ್ತಾರೆ ಅಂದ್ಬಿಟ್ಟು ಅವ್ರು ಅಂದಂಗೆಲ್ಲ ಅನ್ನಿಸ್ಕೊಂಡು ಕೆಲಸ ಯಾವ ಥರ ಎಲ್ಲ ಬೈದಂಗೆಲ್ಲ ಬೈಸ್ಕೊಂಡು ಬೈದೆಲ್ಲ ಕೆಲಸ ಮಾಡಿದ್ವಿ ಸರ್ ನಾವು.
ಒಂದು ದಿನ ಏಕಾಏಕಿ ಅವ್ರು ಬಂದ್ಬಿಟ್ಟು ಒಬ್ಬ ಸೆಕ್ಯೂರಿಟಿ ಮೇಲೆ ಈ ಥರ ಫಾರ್ಮ್ ಬರ್ಕೊಡಿಯಪ್ಪ ನೀವು, ಅವ್ರು ಸರಿಯಿಲ್ಲ ಅಂತ ನಾನು ಬರ್ಕೊಬರ್ತೀನಿ, ಸೈನ್ ಮಾಡಿಸ್ಕೊಡಿ ಅಂತ ಕೇಳಿದ್ರು ಸರ್ ಅವರು. ಸರಿ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ಗಳ ಹತ್ರ ಹೋಗಿ ಹೇಳ್ದೆ. ಹಾಗೆ ಅವ್ರೇನಂತ ಅಂದರು, ಒಳ್ಳೆ ವ್ಯಕ್ತಿ ಮೇಲೆ ಇದು ಯಾವ ಥರ ನಾವು ಮಾಡೋಕ್ಕಾಗಲ್ಲಪ್ಪ, ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ನಾವು ಅಂದ್ಬಿಟ್ಟು ನಾವು HR ಫೋನ್ ಮಾಡಿದ್ವಿ ಸರ್. ನಾವು ಆಗ HR ನಮಗೆ ಮಂಜುನಾಥ್ ಸರ್ ಅಂತ ಇದ್ದಿದ್ದು, ಅವ್ರಿಗೆ ಫೋನ್ ಮಾಡಿದ್ವಿ. ಅವ್ರು ಅಂತ ಅಂದರು, ಇಲ್ಲಪ್ಪ ನೀವು ಆ ಥರ ಏನು ಮಾಡೋಕ್ಕೆ ಹೋಗಬೇಡಿ, ಸರಿ ಆಯಿತು ನಾನು ಮಾತಾಡ್ತೀನಿ, ನೀವು ಅವ್ರ ಹತ್ರ ಧೈರ್ಯವಾಗಿ ಮಾತಾಡಿ ಅಂತ ಅಂದರು. ಆಗ ದಿನೇ ಅವ್ರ ಹತ್ರ ಏನು ಮಾಡಿ ಸರ್, ಫ್ಯಾಕ್ಟ್ರಿ ಐಟಮ್ ಎಲ್ಲ ಸುಮಾರೆಲ್ಲ ಮಾರ್ಕೊಂಡ್ಬಿಟ್ಟಿದ್ರು ಸರ್ ಅವರು. ಅದು ನಮ್ಗೆ ಗೊತ್ತಿರಿಸೋದು ನಾವು ಹೇಳಕ್ಕೆ ಹೋಗಿರಲಿಲ್ಲ. ನಮ್ಮ ಕೆಲಸ ಬೇಕಪ್ಪ, ನಮಗೆ ಸಂಬಳ ಬೇಕು, ನಾವು ಅದನ್ನೇ ನಂಬ್ಕೊಂಡಿದ್ದೀವಿ ಅಂದ್ಬಿಟ್ಟು ನಾವೇನು ಸುಮ್ಮನೆ ಇದ್ವಿ ಸರ್. ಬರ್ತಾ ಅವ್ರು ಅಸಹ್ಯವಾಗಿ ಮಾತಾಡ್ತಿದ್ರು, ತುಂಬ ಅಸಹ್ಯವಾಗಿ ಅಂತ ತುಂಬ ಕೆಟ್ಟದಾಗೆ ಮಾತಾಡ್ತಿದ್ರು ಸರ್ ಅವರು. ಅದರಿಂದ ನಾವೇನು ಮಾಡಿದ್ವಿ, ಈ ಕಂಪನಿಯ ಡೈರೆಕ್ಟ್ರ್ ಪ್ರಭಾಕರ ಬೊಪ್ಪಣ್ಣ ನಾಯಕ್ ಸರ್ ಅಂತ ಸರ್ ಅವ್ರು ಇದ್ದಿದ್ದು, ಅವ್ರ ಹತ್ರ ನಾವು ಕಂಪ್ಲೇಂಟ್ ಮಾಡಿದ್ವಿ. ಅವ್ರ ಹತ್ರ ಹೇಳಿದ್ದಕ್ಕೆ ಸರಿಯಪ್ಪ ನಾನು ಬರ್ತೀನಿ, ನೀವು ಆ ಥರ ಏನು ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ, ನಿಮ್ಮ ಕೆಲಸನ ತೆಗೆಯಲ್ಲ ಅಂತ ಅವ್ರು ಆಶ್ವಾಸನೆ ಕೊಟ್ಟರು ಸರ್ ಅವರು. ಸರಿ ಸರ್ ಆಯಿತು ನೀವು ಬನ್ನಿ ಅಂದ್ಬಿಟ್ಟು ಆಗೇನು ಮಾಡಿದ್ವಿ ಸರ್. 3ನೇ ವರ್ಷ ಸರ್ ಅವ್ರು ನಾವೇನೇನು ಮಾಡ್ಕೊಂಡು 3 ವರ್ಷ ಆಯಿತು. ಬಂದು ಮಾತಾಡಿದ್ರು, ಹೋದ್ರು, ನಾವು ಇರೋ ಕಷ್ಟಲ್ಲಿ ಹೇಳ್ಕೊಂಡ್ವಿ. ಅವರು ನಾವು ಕಷ್ಟ ಹೇಳಿದ್ದಕ್ಕೆ ನೀನು ಲೀಡ್ರೇನಮ್ಮ, ನೀನು ಹಿಂಗೆಲ್ಲ ಮಾತಾಡ್ತೀಯಲ್ಲ, ನೀನು ಏನಕ್ಕೆ ಈ ಥರ ಎಲ್ಲ ಮಾಡ್ತೀಯ ಅಂತ ಕೇಳಿದ್ರು ಸರ್ ಅವರು. ಹಾಗಾದ್ರೆ ಎಲ್ಲ ಹುಡುಗಿರು ಭಯದಲ್ಲಿ ತುಂಬ ಫುಲ್ ಭಯನೇ ಪಟ್ಬಿಟ್ರು. ಕೆಲಸನೇ ಆಧಾರ ಆಗಿರೋದ್ರಿಂದ ಅವ್ರಿಗೆ ಏನೂ ಮಾತಾಡೋಕ್ಕಾಗಲಿಲ್ಲ. ಸರಿ ಅಮ್ಮ ನಾವು ಸುಮ್ಮನಾಗೋದ್ವಿ. ಮಂಜುನಾಥ್ 4 ಚಂದಿಂದ ಕಂಪ್ನಿ ಹಾಳಾಗೋದು ಬೇಡಪ್ಪ, ನೀವು ಅವ್ರನ್ನ ಎಸ್ಬಿಡಿ ಅಂತ ಅಂದ್ಬಿಟ್ರು ಸರ್ ಅವರು. ಆ 4 ಚಂದಲ್ಲಿ ಯಾರಾಗಿದ್ರು ಅಂತ ಗೊತ್ತಿಲ್ಲ ಸರ್. ಅದ್ರಲ್ಲಿ ನಾವೇನು ಮಾಡ್ತೀವಿ, ಬೈಕೆ ಇವನೇನು ಮಾಡ್ಕೊಂಡ್ವಿ ಸರ್. ನಾವು ಆ ಬೈಕೆ ಮಾಡ್ಕೊಂಡಿದ್ದು ಹೊರತು ಸಂಬಳಕ್ಕೋಸ್ಕರ ಮಾಡ್ಕೊಂಡಿಲ್ಲ ಸರ್. ನಾವು ಈಗ 17 ವರ್ಷ ನಾವೇನು ಕೆಲಸ ಮಾಡ್ತಾಯಿದ್ದೀವಿ, ನಾವು ಸಂಬಳಕ್ಕೋಸ್ಕರ ಒಂದು ದಿನನೂ ಅವ್ರ ಹತ್ರ ಬೇಡಿಕೆ ಇಟ್ಟಿಲ್ಲ ಸರ್. ನಾವು ಯೂನಿಯನ್ ಮಾಡ್ಕೊಂಡೆ 3 ವರ್ಷ ಆಯಿತು ಸರ್. ಆ ಯೂನಿಯನ್ ಮಾಡ್ಕೊಂಡು ನಮ್ಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗಿದೆ ಸರ್, ಇದುವರೆಗೂ ತಲುಪಿಲ್ಲ ಸರ್ ನಮಗೆ. ಸರ್, CT Seal ಕಂಪನಿ ಸುಮಾರು 16 ವರ್ಷಗಳಿಂದ ನಡೀತಾ ಇದೆ. ಇದರ ಮದರ್ ಯೂನಿಟ್ ಅನ್ನೋದು ಚಾಮುಂಡಿ ಟೆಕ್ಸ್ಟೈಲ್ಸ್ ಕಂಪನಿ ಇಲ್ಲಿ ಪಕ್ಕದಲ್ಲೇ ಇರುವಂಥದ್ದು. ಇಲ್ಲಿ ಉತ್ಪಾದನೆ ಮಾಡ್ತಾ ಇರೋದು ರೇಷ್ಮೆ ಸೀರೆಗಳಿಗೆ ದಾರಗಳನ್ನ ಉಂಡೆ ಮಾಡಿ ಅದನ್ನು ಚಾಮುಂಡಿ ಸಿಲ್ಕಿಗೆ ಕೊಡ್ತಾರೆ, ಅಲ್ಲಿ ಅವರು ಸೀರೆಗಳನ್ನ ನೇಯ್ತಾರೆ. ಇದರ ಮೂಲ ಕಂಪನಿ ಅದು. ಈ ಕಂಪನಿನ 15ನೇ ತಾರೀಕು ಸಂಜೆವರೆಗೆ ಕೆಲಸ ಮಾಡಿದ ಕಾರ್ಮಿಕರು ಹೋದ್ಮೇಲೆ ದಿಢೀರಂತ ಬಾಗಿಲು ಹಾಕಿದ್ದೀನಿ ಅಂತ ಒಂದು ನೋಟಿಸನ್ನು ಈ ಗೋಡೆ ಮೇಲೆ ಅಂಟಿಸಿದ್ದಾರೆ. ಅದು 16ನೇ ತಾರೀಕು ಅಂಟಿಸಿರೋದು, 15ನೇ ತಾರೀಕು ಅಂಟಿಸಿಲ್ಲ. ಜೊತೆಗೆ ಕಾರ್ಮಿಕರ ಖಾತೆಗಳಿಗೆ ಅವರ ಸೆಟ್ಲ್ಮೆಂಟ್ ದುಡ್ಡು ಅಂಥೇಳಿ ಒಬ್ಬೊಬ್ಬರಿಗೆ ಒಂದೊಂದು ಅಮೌಂಟ್ನ ಹಾಕಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾಗಿದ್ದರೆ ಕಾರ್ಮಿಕ ಕಾಯ್ದೆ ಏನು ಹೇಳ್ತಾ ಇದ್ದರೆ, ಒಂದು ಕಂಪ್ನಿ ಮುಚ್ಚಬೇಕಾದ್ರೆ 3 ತಿಂಗಳು ಮೊದಲು ನೋಟಿಸ್ ಕೊಡಬೇಕು. ಆ ನೋಟಿಸ್ ಕೊಟ್ಟು ಅವರ ಸೆಟ್ಲ್ಮೆಂಟನ್ನ ಮಾಡಬೇಕಾಗಿರೋದು, ಅದನ್ನು ಮಾಡಿಲ್ಲ. ಮುಚ್ಚುವಾಗ ಏನೇನು ಕ್ರಮಗಳನ್ನ ತೆಗೆದುಕೋಬೇಕು ಅದನ್ನೆಲ್ಲನೂ ಮಾಡಿಲ್ಲ. ಎರಡನೇದು, ಈ ಮಾಲೀಕ ಹೇಳಿರೋದು ಕಾರ್ಮಿಕರೆಲ್ಲ ರಿಟ್ರಿಂಚ್ ಮಾಡಿದ್ದೀವಿ ಅಂತ. ರಿಟ್ರಿಂಚ್ಮೆಂಟ್ ಮಾಡಬೇಕಾದ್ರೆ ಕಾಯ್ದೆಯಲ್ಲಿ ಅವಕಾಶ ಇದ್ದರೂ ಸಹ ಅದಕ್ಕೊಂದು ಕ್ರಮಗಳಿದೆ. ಅಂದರೆ ಸೀನಿಯಾರಿಟಿ ಲಿಸ್ಟ್ ಮಾಡಬೇಕು, ಕೊನೆಗೆ ಬಂದವನ್ನ ಮೊದಲು ಮನೆ ಕಳಿಸ್ಬೇಕು, ಸೀನಿಯರ್ಗಳನ್ನ ಇಟ್ಕೋಬೇಕು. ಅದು ಸಹ ಇಲ್ಲಿ ಉಲ್ಲಂಘನೆ ಆಗಿದೆ. ಮೂರನೇದು ಏನಂದರೆ, ಈ ಕಂಪನಿಗೆ ಸಪ್ರೇಟ್ ಐಡೆಂಟಿಟಿ ಇಲ್ಲ. ಇದರ ಮೂಲ ಕಂಪನಿ ಇರೋದು ಚಾಮುಂಡಿ ಟೆಕ್ಸ್ಟೈಲ್ಸ್. ಈ ಹಿಂದೆಯೇ 6 ತಿಂಗಳಿಂದನೇ ಸುಮಾರು 8 ಮಿಷಿನ್ಗಳನ್ನು ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಜೊತೆಗೆ ಕೆಲವು ಜೂನಿಯರ್ ಕಾರ್ಮಿಕರನ್ನು, ಕ್ಯಾಶುವಲ್ ಕಾರ್ಮಿಕರನ್ನು ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ. ಆದರೆ ಯಾರು ನುರಿತ ಕಾರ್ಮಿಕರು, ನೈಪುಣ್ಯತೆ ಹೊಂದಿರುವಂಥ ಕಾರ್ಮಿಕರಿದ್ದಾರೆ, ಸುಮಾರು 13 ಜನನ ಇವರು ಯೂನಿಯನ್ ಮೆಂಬರ್ಸ್ ಅಂತ ಹೇಳ್ಕೊಂಡು ಇವ್ರನ್ನ ಅಲ್ಲಿಗೆ ಕಳಿಸಿಲ್ಲ.